ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯದ ಕಾಲೇಜು ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ಕಡ್ಡಾಯ ಮಾಡಲಾಗತ್ತೆ. ಯುವ ಜನತೆಯಲ್ಲಿ ಹೆಚ್ಚಾಗ್ತಾ ಇರುವಂತಹ HIV ಸೋಂಕು ಬಹಳಷ್ಟು ಆತಂಕಗಳು ಮೂಡ್ತಾ ಇದೆ. ಹಾಗಾಗಿ ಸೋಂಕು ಆರಂಭದಲ್ಲೇ ಪತ್ತೆ ಹಚ್ಚೋದಕ್ಕೆ ಸರ್ಕಾರ ಇದೀಗ ಈ ರೀತಿಯಾದಂತಹ ಪ್ಲಾನ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಕ್ರಮವನ್ನ ಜಾರಿಗೊಳಿಸಲಾಗುತ್ತೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯಿಂದ ಒಂದು ರಿಪೋರ್ಟ್ ಅನ್ನ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಸೋಂಕಿತರ ಪಟ್ಟಿಯಲ್ಲಿ ರಾಜ್ಯಕ್ಕೇನೆ 3ನೇ ಸ್ಥಾನ ಸಿಕ್ಕಿದೆ. ಹಾಗಾಗಿ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಗೌಪ್ಯವಾಗಿಡೋದಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತೆ. ಗೌಪ್ಯತೆಯನ್ನ ಕಾಯ್ದುಕೊಳ್ಳುವುದಕ್ಕೆ ಕಡ್ಡಾಯವಾಗಿ QR ಕೋಡ್ ಅನ್ನ ಅಳವಡಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ರಾಜ್ಯದ ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಪರೀಕ್ಷೆ ಕಡ್ಡಾಯ ಮಾಡಲಾಗತ್ತೆ. HIV ಟೆಸ್ಟ್ ಅನ್ನ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಬೇಕು ಅನ್ನುವಂಥ ಒಂದು ರೂಲನ್ನು ಕೂಡ ತರಲಾಗತ್ತೆ. ಯುವ ಜನತೆಯಲ್ಲಿ ಈಗ HIV ಸೋಂಕು ಏನು ಹೆಚ್ಚಾಗ್ತಾ ಇದೆ, ಹಾಗಾಗಿ ಬಹಳಷ್ಟು ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಪ್ಲಾನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಕಾಲೇಜು ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆ ಕಡ್ಡಾಯ ಅಂತ ಹೇಳಿ ರೂಲನ್ನ ತರೋದಕ್ಕೆ ಆಗ್ತಾ ಇರುವಂತಹ ಯಾಕೆ ಈ ರೀತಿಯಾದಂತಹ ನಿರ್ಧಾರ? ಸದ್ಯ ಸಂಸ್ಥೆಯಿಂದ ಹೊರಬಿದ್ದಂತಹ ರಿಪೋರ್ಟ್ ಏನ್ ಹೇಳುತ್ತೆ? ಎಸ್ ದಿವ್ಯಾ, ಯುವ ಜನರಲ್ಲಿ HIV ಸೋಂಕು ಹೆಚ್ಚಿರೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಟೆಸ್ಟ್ಗೆ ಕೂಡ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇದನ್ನ ಗೌಪ್ಯವಾಗಿ ಇಡಲಾಗುವುದು ಅನ್ನೋ ಸುತ್ತಲೆಯನ್ನ ಕೂಡ ತಿಳಿಸಿರುವಂತದ್ದು. ಇತ್ತೀಚೆಗೆ ಯುವ ಜನತೆಯಲ್ಲಿ HIV ಸೋಂಕು ಹೆಚ್ಚುತ್ತಾ ಇದೆ. HIV ಸೋಂಕು ಆರಂಭದಲ್ಲೇ ಪತ್ತೆ ಹಚ್ಚಲು ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ HIV ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯಿಂದ ವರದಿ ಬಿಡುಗಡೆ ಆಗಿರುವಂತದ್ದು. ರಾಷ್ಟ್ರದಲ್ಲಿ 3ನೇ ಸ್ಥಾನದಲ್ಲಿ ಈಗಾಗಲೇ HIV ಇರುವಂತದ್ದು. ಸೊ ಹೀಗಾಗಿ ರಾಜ್ಯದ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗೌಪ್ಯವಾಗಿ HIV ಪರೀಕ್ಷೆಯನ್ನ ಮಾಡೋದಾಗಿರ್ಬೋದು, ಅಂದ್ರೆ ಕಡ್ಡಾಯವಾಗಿರುತ್ತೆ. ಪ್ರಮುಖವಾಗಿ ಮಾಹಿತಿಯನ್ನ ಗೌಪ್ಯವಾಗಿರುವಂತೆ QR ಕೋಡ್ ಅಳವಡಿಕೆ ಕೂಡ ಮಾಡಿರುವಂತದ್ದು. ಇತ್ತೀಚಿನ ಯುವ ಜನತೆ ಬಹಳಷ್ಟು ಜನ ಈ ಸೋಂಕು ತಗುಲಿ ಇನ್ನಷ್ಟು ಜನರಿಗೆ ತಗುಲುವಂತಹ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಇದ್ರ ಬಗ್ಗೆ ಎಷ್ಟೋ ಜಾಗೃತಿಯನ್ನ ಕೂಡ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಯುವ ಜನತೆ ಬಹಳಷ್ಟು ಮಂದಿ ಇದಕ್ಕೆ ಸೋಂಕುಗೆ ಕೂಡ ಒಳಗಾಗಿದ್ದಾರೆ. ಸೊ ಇದನ್ನ ಕಾಲೇಜು ದಿನಗಳಲ್ಲೇ ಅಂದ್ರೆ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಟೆಸ್ಟ್ಗೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಸುಮಾರು 2.60 ಲಕ್ಷ HIV ಸೋಂಕಿತರಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಪೈಕಿ 2.5 ಲಕ್ಷ ಮಂದಿ HIV ಆಂಟಿ ರೆಟ್ರೋವೈರಲ್ ಥೆರಪಿಯನ್ನು ಕೂಡ ಪಡಿತಾ ಇರುವಂತದ್ದು. ಉಳಿದಂತೆ ಸುಮಾರು 54,000 ಮಂದಿಗೆ ತಾವು HIV ಪಾಸಿಟಿವ್ ಆಗಿರುವ ಅರಿವು ಇನ್ನೂ ಕೂಡ ಬಂದಿಲ್ಲ ಅನ್ನೋದು ಆರೋಗ್ಯ ಇಲಾಖೆ ಅಂದಾಜಿಸಿರುವಂತದ್ದು. ಕರ್ನಾಟಕ ರಾಜ್ಯ ಏಡ್ಸ್ ತಡೆ ಸೊಸೈಟಿಯ ವರದಿಯ ಪ್ರಕಾರ 18 ವರ್ಷದಿಂದ 35 ವರ್ಷದೊಳಗಿನ ಯುವ ಸಮೂಹದಲ್ಲಿ HIV ಸೋಂಕು ವೇಗವಾಗಿ ಹರಡುತ್ತಿದೆ. 2023-24 ಸಾಲಿನಲ್ಲಿ 44,500 ಇರುವಂತಹ HIV ಸೋಂಕಿತರ ಸಂಖ್ಯೆ 2025-26 ಹೊತ್ತಿಗೆ 66,000 ಏರಿಕೆಯಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ 18ರಿಂದ 25 ವರ್ಷದೊಳಗಿನ ಸುಮಾರು 7,000 ಮಂದಿಯಲ್ಲಿ HIV ಕೂಡ ಪತ್ತೆಯಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ HIV ಬಗ್ಗೆ ಅರಿವು ಮೂಡಿಸುವ ಜೊತೆಗೆ HIV ಸೋಂಕಿತರನ್ನ ಆರಂಭದಲ್ಲೇ ಪತ್ತೆ ಹಚ್ಚುವ ಸಲುವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಮತ್ತು ಆರೋಗ್ಯ ಹಾಗೆ ಕುಟುಂಬ ಕಲ್ಯಾಣ ಇಲಾಖೆಯ ರಾಜ್ಯ ಏಡ್ಸ್ ತಡೆ ಸೊಸೈಟಿಯ ರಾಜ್ಯದ ಕಾಲೇಜುಗಳಲ್ಲಿ ಮೊದಲ ಬಾರಿಗೆ ಈ ಒಂದು ಶಿಬಿರವನ್ನ ಮಾಡಿ HIV ಪರೀಕ್ಷೆ ನಡೆಸಲು ತೀರ್ಮಾನಿಸಿರುವಂತದ್ದು. ಸೊ ಪ್ರಮುಖವಾಗಿ ಇದ್ರ ಉದ್ದೇಶ ಜಾಗೃತಿ ಮೂಡಿಸುವಂತದ್ದು ಯುವಕರಲ್ಲಿ. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.